ಒಂದು ಆರೋಗ್ಯ ಮಿನಿಸ್ಟರ್ ಆಗಿರ್ಬೋದು, ಏನೇನೋ ಆರೋಪಗಳಿದ್ದಾವೆ, ಸಾಕಷ್ಟು ಆರೋಪಗಳಿದ್ದಾವೆ. ಅವು ತಪ್ಪು ಸಿಕ್ಕಿದಾವೆ. ಆಕ್ಸಿಜನ್ ಯಾಕೆ ಕೊರತೆ ಆಯಿತು, ಏನು ಕೊರತೆ ಆಯಿತು, ಯಾಕೆ ಕೊಡಲಿಲ್ಲ, ಏನು ಎಂತು, ಅದರ ರೇಟ್ ಯಾವ ರೀತಿ ಇದ್ದು ಅನ್ನುವಂಥದ್ದು. ಅವತ್ತು ಆ 36 ಕುಟುಂಬಗಳು 36 ಜನ ತೀರ್ಕೊಂಡು ಹೋದರು. ಅದೆಲ್ಲ ಹಿಂದುಳಿದ, ದಲಿತ, ಬಡ ಜನರು ಅವತ್ತು ಸರ್ಕಾರದ ಸಭಾಕನಲ್ಲೇ ಸತ್ತಂಥವ್ರು. ಇದನ್ನು ಯಾಕೆ ಇವತ್ತು ಚರ್ಚೆ ಮಾಡಬೇಕಾಗಿತ್ತು ಅಂದರೆ, ಈಗಾಗಲೇ ಅವರು ಚಳವಳಿ ಶುರು ಮಾಡ್ತಾ ಇದ್ದಾರೆ ಚಾಮರಾಜನಗರದಲ್ಲೇ. ಅಲ್ಲಿಯ ಪ್ರಗತಿಪರ ವಿಚಾರಧಾರೆಯವರು, ರೈತರು, ಕನ್ನಡಪರ ಹೋರಾಟಗಾರರು, ದಲಿತ ಹೋರಾಟಗಾರರು ಇವರೆಲ್ಲ ಕೂಡಿದ್ದಾರೆ. ಇವತ್ತೇನು ಚರ್ಚೆ ಮಾಡ್ತಾಯಿದ್ರು. ಇಲ್ಲ, ನಮಗೆ ಯಾಕೆ ಒಂದು ಪರಿಹಾರ, ಅವ್ರಿಗೊಂದು ಇನ್ನೊಂದು ಯಾಕಂತ. ನೀವು ನೋಡಿರ್ಬೋದು, ದೆಹಲಿಯಲ್ಲಿ ನಿರ್ಮಲಾ ಹತ್ಯಾಕಾಂಡಾದಾಗ ಎಷ್ಟು ಇಡೀ ದೇಶದಿಂದ ಬಿಟ್ಟಿತ್ತು. ಅಂಥ ಘಟನೆ ಮತ್ತೊಮ್ಮೆ ಘಟಿಸಿದಾಗ ಅದು ದಲಿತರ ಮೇಲೆ, ಹಿಂದುಳಿದ್ರ ಮೇಲೆ ಇದು ಯಾಕೆ ಡಿಫ್ರೆನ್ಸ್ ಪರಿಹಾರ ಕೊಡುವಲ್ಲಿ ಅಂತ ಇವತ್ತು ನಾವು ಕೇಳಬೇಕಾಗಿದ್ದ ಪ್ರಶ್ನೆ ಆಗಿದೆ. ಇವತ್ತು 25 ಲಕ್ಷ ಘೋಷಣೆ ಮಾಡಿದೆ. ಒತ್ತಡ ಇತ್ತು ನಿಮ್ಮ ಮೇಲೆ. ಒತ್ತಡಕ್ಕೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಏನಪ್ಪ ಅಂತಂದ್ರೆ ಇಷ್ಟೊಂದು ಹಣವನ್ನು ಬಿಡುಗಡೆ ಮಾಡಿತ್ತು. ಅದು ಈ ಬಡ ಜನರಿಂದ, ಸರ್ಕಾರಿ ದವಾಖಾನೆ ಸತ್ತಂಥ ಜನರಿಗೆ ಯಾಕೆ 25 ಲಕ್ಷ ಅಥವಾ ಇನ್ನೂ ಹೆಚ್ಚಿಗೆ ಯಾಕೆ ಕೊಡಲಿಲ್ಲ, ಇದುವರೆಗೆ ಕೊಡವಾಳ್ತಾ ಇಲ್ಲ. ಹೋಗಿ ಅವ್ರ ಮನೆಯವ್ರಿಗೆ ಒಂದು ಉದ್ಯೋಗ ಕೊಟ್ಟರೆ ಇಲ್ಲ, ಇನ್ನೊಂದು 10-20 ಲಕ್ಷ ಕೊಟ್ಟರೆ ಅದೂ ಇಲ್ಲ. ಯಾಕೆ ಅವ್ರು ಬಡವರ, ಅವ್ರನ್ನ ಯಾರು ಕೇಳೋರಿಲ್ವ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ತಾರತಮ್ಯ ಯಾಕಪ್ಪ ಅಂತ, ಒಬ್ರಿಗೊಂದು ಇನ್ನೊಬ್ರಿಗೊಂದು ಯಾಕೆ? ಮೇಲ್ವರ್ಣೀಯ ಜನ್ಯ ಜಾತಿಗಳ ಜನರಿಗೆ ಒಂದು